ಹಲೋ, ಹೇಳು. ಓಕೆ, ಟಚಲ್ಲಿರು. ಹಲೋ, ಕಮಿಷನರ್ ಸ್ಪೀಕಿಂಗ್. IB ಚೀಫ್ ವಿಕ್ರಮ್ ಶರ್ಮಾ ಮಾತಾಡೋದು. ನಮಸ್ತೆ, ಹೇಳಿ ಸರ್. ಗಣೇಶ್ ಮ್ಯಾಜಿಸ್ಟ್ರೇಟ್ ಅಬ್ದುಲ್ ಕರೀಂ ಮನೇಲಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ವಾಟ್? ಇದು ಹೇಗ್ ಸಾಧ್ಯ ಸರ್? ಚೀಫ್ ಜಸ್ಟಿಸ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಅಬ್ದುಲ್ ಕರೀಂ ಅವರು 15 ದಿವಸ ಲೀವ್ ಹಾಕಿ ಅವ್ರ ಊರಿಗೆ ಹೋಗಿದ್ದಾರೆ. ಮನೆ ಬೇರೆ ಲಾಕ್ ಆಗಿದೆ. ಅವನು ಅದನ್ನು ಉಪಯೋಗಿಸಿಕೊಂಡೆ ಲಾಕ್ ಆಗಿರೋ ಮನೆಯಲ್ಲಿ ಹೈಡ್ ಆಗಿದ್ದಾನೆ. ನಿಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ 100% ಕನ್ಫರ್ಮ್ಡ್ ಇನ್ಫಾರ್ಮೇಶನ್. ಓಕೆ ಸರ್, ನಾವು ಇಮಿಡಿಯೇಟ್ ಆಗಿ ಆಪರೇಷನ್ ಕ್ಯಾರಿ ಔಟ್ ಮಾಡ್ತೀವಿ. ಪೊಸಿಷನ್ ಗೋ. ಗಣೇಶ್, ಮರ್ಯಾದೆಯಾಗಿ ಸರೆಂಡರ್ ಆಗ್ಬಿಡು. ಈ ಮನೆನ ಫುಲ್ ಕವರ್ ಮಾಡಿದೀವಿ. ನೀನು ಎಸ್ಕೇಪ್ ಆಗಕ್ಕೆ ಚಾನ್ಸೇ ಇಲ್ಲ. ನನ್ ಮಾತು ಕೇಳು, ಸರೆಂಡರ್ ಆಗ್ಬಿಡು. ಮಾತಾಡೋ. ಡ್ಯಾಮ್ ಇಟ್, ಟಾಕ್ ಟು ಮಿ, ಡ್ಯಾಮ್ ಇಟ್. ಗಣೇಶ್, ಹಠ ಮಾಡಬೇಡ, ಮರ್ಯಾದೆಯಾಗಿ ಆಚೆ ಬಾ, ಇಲ್ಲ ಫೈರ್ ಮಾಡ್ಬೇಕಾಗತ್ತೆ. ನಾನು 3 ತನಕ ಕೌಂಟ್ ಮಾಡ್ತೀನಿ, ಅಷ್ಟ್ರಲ್ಲಿ ಬಂದ್ಬಿಡ್ಬೇಕು. 1 2 3 ಮೂವ್. ನಮಸ್ಕಾರ ಸರ್. ನಮಸ್ಕಾರ. ಯಾರು ಬೇಕು? ಸರ್, ನನ್ನ ಹೆಸರು ರಾಜೇಶ್ ಅಂತ. ಇಲ್ಲೇ ಸಿ ಬ್ಲಾಕ್ ಅಲ್ಲಿ ಇದ್ದೀನಿ. ನಾನು BCom ಗೋಲ್ಡ್ ಮೆಡಲಿಸ್ಟ್ ಸರ್. KSFC ನಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ನಾಳೆನೇ ಇಂಟರ್ವ್ಯೂ ಇದೆ. ಅಪ್ಪ ಹೇಳಿದ್ರು ನೀವು CM ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ. ನೀವೊಂದು ಮಾತು ಹೇಳಿದ್ರೆ ಆ ಕೆಲಸ ನನಗೆ ಡೆಫಿನೆಟ್ ಆಗಿ ಸಿಗುತ್ತೆ ಸರ್. ಬೇಕಾದ್ರೆ ಒಂದು 50,000 ಏರ್ಪಾಡು ಮಾಡ್ತೀನಿ ಸರ್ ನಿಮಗೆ. ಜಾಗ ಖಾಲಿ ಮಾಡಿ ಸರ್. 1 ನಿಮಿಷ ನಾನು ಹೇಳೋದು ಮಾತು ಕೇಳಿ ಸರ್. ಸುಮ್ಮನೆ ಹೋಗಯ್ಯ ಸರ್, ಪ್ಲೀಸ್ ಸರ್, 50,000 ರೂಪಾಯಿ ಏರ್ಪಾಡು ಮಾಡ್ತೀನಿ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್, ಲಂಚ ಕೊಡ್ತಾನಂತೆ. ಲಂಚ 50,000 ರೂಪಾಯಿ ಕೊಟ್ಟು ರೆಕಮೆಂಡೇಶನ್ ಮೇಲೆ ಅಡ್ಡದಾರಿನಲ್ಲೇ ಕೆಲಸ ಹಿಡಿತಾನಂತೆ. ಗೋಲ್ಡ್ ಮೆಡಲಿಸ್ಟ್ ಬೇರೆ. ಇವನಂಥವ್ರು ಇರೋದ್ರಿಂದಲೇ ದೇಶ ಹಾಳಾಗೋಗಿರೋದು. ಅಂತವ್ರು ಇರೋದ್ರಿಂದಾನೇ ಇವತ್ತು ದೇಶ ಉದ್ಧಾರ ಆಗ್ತಿರೋದು. ನಿಮ್ಮಂತವ್ರು ಇರೋದ್ರಿಂದಾನೇ ದೇಶ ಹಾಳಾಗ್ತಿರೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಇರೋದಿಲ್ಲ ರೀ. ಡಿಗ್ರಿ ತಗೊಂಡು ಕೇಬಲ್ ಆಪರೇಟರ್ ಕೆಲಸ ಮಾಡ್ತಿರೋ ನನ್ನ ಮಗನಿಗೆ ನೀವೊಂದು ಗವರ್ಮೆಂಟ್ ಕೆಲಸ ಕೊಡ್ಸೋವರೆಗೂ ನಾನ್ ಸುಮ್ನೆ ಇರೋದಿಲ್ಲ. ಅಮ್ಮ, ಸಾಕ್ ಸುಮ್ನೆ ಇರ್ತೀಯಾ? ಅಪ್ಪನ ಹತ್ರ ಇದೊಂದ್ ವಿಷಯಕ್ಕೆ ಯಾವಾಗ್ಲೂ ಯಾಕೆ ಜಗಳ ಮಾಡ್ತಿರ್ತೀಯಾ? ನಿಮ್ ಪ್ರಕಾರ ಅಪ್ಪ ಅಣ್ಣಂಗೆ ಇನ್ಫ್ಲೂಯೆನ್ಸ್ ಇಂದ ಕೆಲಸ ಕೊಡ್ಸಿದ್ರು ಅಣ್ಣ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾನ? ಸರಿಯಾಗಿ ಹೇಳಿದೆಮ್ಮ. ಅವಳು ಯಾವಾಗ್ಲೂ ಹೀಗೆ. ಇದೊಂದು ವಿಷಯದಲ್ಲಿ
ನನ್ನ ಗಣೇಶನ್ನ ಅವಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೇನೆ ಇಷ್ಟು ವರ್ಷ ನಿಮ್ ಜೊತೆಲಿ ಸಂಸಾರ ಮಾಡ್ತಿದ್ದೀನಾ? ತಗೊಳ್ಳಿ, ಇವತ್ತು ನಿಮ್ಗೆ ಇಷ್ಟವಾದ ಹಾಗಲ್ಕಾಯಿ ಗೊಜ್ಜು ಮಾಡಿದೀನಿ, ಮರೀದೆ ತಿನ್ಬೇಕು ನೀವು. ಹಾ ಸರಿ ಸರಿ. ಹಾ, ಟೆಲಿಫೋನ್ ಬಿಲ್ ಕಟ್ಬೇಕಾಗಿತ್ತು, ನನಗೆ ತುಂಬಾ ಕೆಲಸ ಇದೆ. ನೀನೇ ಹೋಗಿ ಕಟ್ಬಿಡ್ತೀಯಾ? ಇಲ್ಲ ರೀ, ತುಂಬಾ ಬಿಸಿಲಿದೆ, ಕ್ಯೂನಲ್ಲಿ ನಿಂತ್ಕೊಂಡು ನನ್ ಕೈಲಿ ಬಿಲ್ ಕಟ್ಟಕ್ ಆಗಲ್ಲಪ್ಪ. ನಮ್ ಗಣೇಶನ್ಗೆ ಹೇಳ್ಬಿಡಿ. ಹಲೋ ಕೃಷ್ಣ, ಏನ್ ನೋಡು. ಏನ್ ಸರ್? ಏನು ನಿಮ್ ಮೇರೆಯಲ್ಲಿ ಹೊಸ ಹೊಸ ಪೈರಸಿ ಕ್ಯಾಸೆಟ್ಗಳು ಹಾಕಲ್ವಂತೆ, ಹಾಗಂತ ನಿಮ್ ಮೇರೆಯಿಂದ ಫೋನ್ ಬಂದಿತ್ತು. ಇದು ಹೊಸ ಕನ್ನಡ ಪಿಕ್ಚರ್, ನಿಮ್ ಮೇರೆ ಅವ್ರು ನೋಡ್ಬೇಕಂತೆ, ಹಾಕಿ ಪ್ಲೇ ಮಾಡು. ಸಾರಿ ಬ್ರದರ್, ನೀವು ಹೇಳೋ ತರ ಈ ಕ್ಯಾಸೆಟ್ ಪ್ಲೇ ಮಾಡಿದ್ರೆ ಈ ಸಿನಿಮಾ ನಂಬ್ಕೊಂಡವರಿಗೆ, ಸಿನಿಮಾ ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವ್ ಈ ಕ್ಯಾಸೆಟ್ ಪ್ಲೇ ಮಾಡೋದಿಲ್ಲ. ನೀವು ಕೂಡ ಆ ರೀತಿ ಪ್ಲೇ ಮಾಡೋದು ತಪ್ಪು. ವಿಡಿಯೋ ಪೈರಸಿ ದೊಡ್ಡ ತಪ್ಪು. ಏಯ್, ಹೇಳ್ದಷ್ಟು ಮಾಡೋ ಅಂದ್ರೆ ನಮಗೆ ಅಡ್ವೈಸ್ ಮಾಡ್ತೀಯ ನೀನು? ನಾವೆಲ್ಲ ಯಾರು ಗೊತ್ತಾ? ಯಾರಾದ್ರೆ ಏನು, ಗಲಾಟೆ ಮಾಡ್ದೆ ಜಾಗ ಖಾಲಿ ಮಾಡಿ. ನಮ್ಮನ್ನ ನಾನೊಂದ್ಸಲಿ ಡಿಸಿಷನ್ ತಗೊಂಡ್ರೆ ಫಿನಿಶ್. ನಾನು ಯಾರು ಗೊತ್ತಾ ನಿಮ್ಗೆ? ನಾನ್ ಈ ಕ್ಯಾಸೆಟ್ ಪ್ಲೇ ಮಾಡ್ಸಕ್ ಬಂದಿರೋದಿಲ್ಲ, ಮಾಡೇ ಮಾಡ್ತೀನಿ. ಅದೇನಾಗತ್ತೋ ನೋಡ್ತೀನಿ. ಫ್ರೇಮ್ ಫಿಕ್ಸ್ಡ್. ಇನ್ನೊಂದ್ಸಲ ನಮ್ ಏರಿಯಾಕ್ ಬಂದ್ರೆ ಏನ್ರೋ ನೋಡ್ತೀರಾ? ಹೋಗ್ರೋ. ಏ ಗಣೇಶ, ಟೆಲಿಫೋನ್ ಬಿಲ್ಲು ಕಟ್ಬಿಡು, ದುಡ್ಡು ಕೊಡ್ತೀನಿ. ಬೇಡಪ್ಪ, ನನ್ನ ಹತ್ರ ಇದು ನಾನೇ ಕಟ್ಬಿಡ್ತೀನಿ. ಲಕ್ಕಿ, ಏಯ್ ಏನ್ ಡಲ್ ಆಗಿದ್ಯಾ? ಹೋಗೋಣ, ನೀನ್ ತುಂಬಾ ಮೋಸ. ಏನಾಯ್ತೆ? ಪಬ್ಲಿಕ್ ಅಲ್ಲಿ ಫೈಟ್ ಮಾಡಿದ್ನಲ್ಲ ಅದಕ್ಕ? ಅದಕ್ಕೇನಲ್ಲ, ಒಂದ್ಸತಿನೂ ನಿನ್ ಫೈಟ್ ನ ಲೈವ್ ಆಗಿ ನೋಡೋ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಓಕೆ ಓಕೆ,
ನೆಕ್ಸ್ಟ್ ಟೈಮ್ ನನ್ನ ಫೈಟ್ ನ ಖಂಡಿತವಾಗ್ಲೂ ಲೈವ್ ಆಗಿ ನೋಡ್ತೀಯ. ಓಕೆ, ಇಟ್ಸ್ ಅ ಪ್ರಾಮಿಸ್. ಅಪ್ಪ ಬರ್ಲಾ? ಬರ್ಲ. ಅದ್ ಯಾವಾಗ ತೋರಿಸ್ತೀಯೋ ಏನೋ. ನೋಡು, ಅವನು ಪ್ರಾಮಿಸ್ ಮಾಡಿದ್ಮೇಲೆ ತೋರಿಸ್ತಾನೆ. ಏನಯ್ಯ ಇದೆಲ್ಲ ನೀ ಮಾಡಿ ಸ್ವಲ್ಪ ಸರಿಯಾಗಿದೆಯನಯ್ಯ. ಅಲ್ಲ, ನಿನ್ನ ಮಗ ಒಳ್ಳೆ ರೌಡಿಗಳ ತರ ಪಬ್ಲಿಕ್ ಅಲ್ಲಿ ಇಷ್ಟೊಂದು ಜನಗಳ ಮಧ್ಯೆ ಹೊಡೆದಾಟ ಮಾಡ್ತಿದಾನಲ್ಲ, ಅಪ್ಪ ಅನ್ಸ್ಕೊಂಡು ನೀನು ಅವನ ಕರೆದು ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳಬಾರ್ದೇನಯ್ಯ. ನನ್ನ ಮಗ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಕರೆಕ್ಟ್ ಆಗೇ ಇರುತ್ತೆ. ಅಮ್ಮ, ನನ್ನ ಪೆನ್ಷನ್ ಇನ್ನೂ ಬಂದೇ ಇಲ್ಲಮ್ಮ. ಆಯ್ತು, ಮಾಡ್ಕೊಡ್ತೀನಿ. ಅಮ್ಮ, ನಾವ್ ರಾಯಚೂರು ಜಿಲ್ಲೆಯಿಂದ ಬಂದೀವಮ್ಮ. ನಾವ್ ನಿಮ್ ಪಕ್ಷಕ್ಕೆ ವೋಟ್ ಹಾಕಿವಮ್ಮ. ನನ್ ಗಂಡ ವ್ಯವಸಾಯಕ್ಕೆ ಅಂತ ಸಾಲ ಮಾಡಿ ಮಳೆ ಬೆಳೆ ಇಲ್ದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟವ್ರಮ್ಮ. ನನ್ನನ್ ವಿಧವೆ ಮಾಡಿ ನನ್ ಮಕ್ಕಳ ಅನಾಥರು ಮಾಡ್ಬಿಟ್ಟವ್ರಮ್ಮ. ಏನು ದಿಕ್ಕೇ ತೋಚ್ದೆ ನೀವೇ ದಿಕ್ಕು ಅಂತ ಬಂದೀವಮ್ಮ. ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿನ ಮನಸ್ಸನ್ನ ನೀವೇ ಅರ್ಥ ಮಾಡ್ಕೋಬೇಕಮ್ಮ. ಆತ್ಮಹತ್ಯೆ ಮಾಡ್ಕೊಂಡಿರೋ ರೈತರ ಫ್ಯಾಮಿಲಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಸದ್ಯದಲ್ಲೇ ಏರ್ಪಾಡು ಮಾಡ್ತೀವಿ. ಇಟ್ಸ್ ಅ ಪ್ರಾಮಿಸ್. ಪ್ರಾಮಿಸಸ್ ಆರ್ ಮೇಡ್ ಟು ಬ್ರೇಕ್ ಅಂತಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀವೇ. ವಾಟ್ ಡು ಯು ಮೀನ್? ಐ ಮೀನ್ ವಾಟ್ ಐ ಸೇ. ನೀವು ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಈ ಜನತಾ ದರ್ಶನ ಅನ್ನೋ ಹೆಸರಲ್ಲಿ ನಿಮ್ಮ ಇಮೇಜ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾಕೆ ಇವರ ಹಣ, ಸಮಯ, ನಂಬಿಕೆಗಳನ್ನ ಹಾಳು ಮಾಡ್ತಾ ಇದ್ದೀರಾ? ನೋಡಿ ಬಾಮ್ಮ, ಪಾಪ ಹೆಂಗ್ಸು ಕಳೆದ 8 ತಿಂಗಳಿಂದ ಒಂದೇ ಕೋರಿಕೆಯನ್ನು ಬರೆದು ಕೊಡ್ತಾ ಇರೋ 6ನೇ ಅರ್ಜಿ ಅದು. ಈ 6 ಸಲನೂ ನೀವು ನೋಡ್ತೀನಿ, ಮಾಡ್ತೀನಿ, ಮಾಡಿಸ್ತೀನಿ ಅಂತ ಪದ ತಪ್ಪದೆ ಹೇಳಿ ಹೇಳಿ ಯಾಕೆ ನಿಮ್ ಸ್ವಾರ್ಥಕ್ಕೋಸ್ಕರ ಈ ತರ ನಾಟಕ ಆಡಿ ಈ ಜನರ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ? ನೋಡಿ ಮೇಡಮ್, ನೋಡಿ, ಇಲ್ಲಿಗೆ ಬಂದಿರೋ ಒಬ್ಬೊಬ್ಬರ ಮುಖಾನು ನೋಡಿ. ಪಾಪ ಎಲ್ಲೆಲ್ಲಿಂದಾನೋ ತಮ್ಮ ಒಡವೆಗಳನ್ನು ಅಡ ಇಟ್ಟು ಅಕ್ಕಪಕ್ಕದಲ್ಲಿ ಸಾಲ ಇಸ್ಕೊಂಡು ನಮ್ಮ ಕೋರಿಕೆಗಳು ನೆರವೇರುತ್ತೆ ಅನ್ನೋ ಆಸೆಯಿಂದ ಅರ್ಜಿಗಳನ್ನ ಇಟ್ಕೊಂಡು ನಿಮ್ಮ ನೋಡಕ್ಕೆ ಎಷ್ಟು ಸಲ ಬಂದಿದ್ದಾರೆ ಯೋಚನೆ ಮಾಡಿ ಮೇಡಮ್. ಇವೆಲ್ಲ ಬರೀ ಅರ್ಜಿಗಳು ಅಂತ ನೀವು ಅಸಡ್ಡೆ ಮಾಡಿದ್ರೆ ವಿಧಾನಸೌಧದಲ್ಲಿ ನೀವು ಕೂತಿರೋ ನಿಮ್ ಕುರ್ಚಿ ಅಲ್ಲಾಡ್ ಹೋಗುತ್ತೆ. Education without character, commerce without morality, science without humanity, and politics without principles are not only useless, but positively dangerous. ಬುದ್ಧಿ, ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥವಾಯ್ತು. ನೋಡಿ, ನನ್ನ ಕೈಗೆ ಬರ್ತಾ ಇದ್ದ ನ್ಯಾಯವಾದ ಕೋರಿಕೆಗಳು ತಕ್ಷಣ ನೆರವೇರಿಸಲ್ಪಡುತ್ತೆ ಅಂತ ಇಷ್ಟು ದಿವಸ ನಾನು ನಂಬಿದ್ದು ನನ್ನ ತಪ್ಪಾಯ್ತು. ಇನ್ಮೇಲೆ ಈ ತಪ್ಪು ನಡೆದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಈಗ ನಾನು ಹೇಳ್ತಾ ಇರೋದು ಫಾರ್ಮಾಲಿಟಿಗೋಸ್ಕರ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸದ್ಯದಲ್ಲೇ ಇವರ ಕೋರಿಕೆಗಳನ್ನ ನೆರವೇರಿಸ್ತೀನಿ, ಖಂಡಿತ. ಇಟ್ಸ್ ಮೈ ರಿಯಲ್ ಪ್ರಾಮಿಸ್. ಥ್ಯಾಂಕ್ ಯು ಮೇಡಮ್. ಬಾಮ, ನಿಮ್ಮ ಹೆಸರು? ಗಣೇಶ್. ನನ್ನ ಮಗ ಮೇಡಮ್. ಓ, ನಿಮ್ಮ ಮಗನಾ? ನೀವು ಜನ್ಮ ಕೊಟ್ಟಿರೋದು ಬರೀ ಮಗನಿಗಲ್ಲ, ಒಬ್ಬ ಒಳ್ಳೆ ಪ್ರಜೆಗೆ. ಥ್ಯಾಂಕ್ ಯು ಮೇಡಮ್. ಸ್ನೇಹಿಸುದು ಸರಿದಾರಿ ತೋರಿಸಿದ ಧೀರ ಯುವಕ ಗಣೇಶ್. ಗಂಡ್ಸು ಅಂದ್ರೆ ಇವನೇ. ಹ್ಯಾಟ್ಸ್ ಆಫ್ ಟು ಮಿಸ್ಟರ್ ಗಣೇಶ್. ಏನಾಯ್ತು ಹೇಳ? ಹೇಳೋದು ಬೇಡ ಅಂತ. ಏನಾಯ್ತು? ನೋಡು, ಕೂತ್ಕೊಂಡು ನೋಡೋ, ನಾವು ನೋಡೋದು ಬೇಡವಾ? ಗಣೇಶ, ಎಲ್ಲಿಗೆ? ಯಾಕೆ ಮಾತ್ ಬರಲ್ವಾ?
ಸರಿ ಎಲ್ಲಿ ಹೋಗ್ಬೇಕು ಹೇಳಿ. ಆ ಆ ಆ ಹರಿಶ್ಚಂದ್ರ ಘಾಟ್ಗ. ಆ ಆ ವಿಧಾನಸೌಧಕ್ಕ. ನಿಮ್ ಜೊತೆ ಮಾತಾಡ್ತಾ ಇದ್ರೆ ನಾನು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಮೆಂಟಲ್ ಹಾಸ್ಪಿಟ್ಲಿಗ ಸರಿಯಾಗಿದೆ ಬಿಡು. ತಗೋ. ಗಣೇಶ ಪಾಪ ಹುಡುಗಿ ಮೂಗಿ ಕಣ, ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೆ. ಎಲ್ಲ ಅಲ್ಲ ಮಹಿಮೆ ಕಣ. ಗಣೇಶ ಏನಪ್ಪಾ ನಿನ್ನೆ ದರ್ಶನನೇ ಇಲ್ಲ? ಅಯ್ಯೋ ಆ ವಾಡಿಗೆ ಆಗ್ಬಿಟ್ಟಿದೆ ಕಣ. ಯಾಕೋ? ನೆನ್ನೆ ನಮ್ಮ ಮನೆಗೊಂದು ಅಸ್ರಾವ್ ಸೇರ್ಕೊಂಡ್ಬಿಟ್ಟಿತ್ತು ಕಣ. ಹೌದಾ? ಹಿಪ್ನಾಟಿಸಮ್ ಮಾಡಿ ಮ್ಯಾಜಿಕ್ ಮಾಡಿ ಮಂತ್ರ ಹಾಕಿ ಹಿಡ್ದಾಕ್ಬಿಟ್ಟೆ. ಹೌದಾ? ಈಗ ಅದನ್ನ ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಡೋಣ ಅಂತಿದ್ದೀನಿ. ಎಲ್ಲಿ ತೋರ್ಸ ನೋಡೋಣ. ತೋರಿಸ್ಬೇಕಾ? ಎಂಟರ್ ದಿ ಡ್ರ್ಯಾಗನ್ ಅನಕೊಂಡ. ಎಕ್ಸ್ಕ್ಯೂಸ್ ಮೀ, ಹಲೋ. ನೋಡಿ ಬೇಡ ಕಣ. ಕೃಷ್ಣ, ಎಲ್ರ ತರ ನೀವು ಎದ್ಕೊಂಡ್ಬಿಟ್ರಾ? ನೋಡಿ ನೋಡಿ. ಹೌದು ಹೌದು, ಡೂಪ್ಲಿಕೇಟ್ ಹಾವು. ಮೇಡಮ್ ಪಾಪ ಕಣೋ, ಪಾಪ ಮೂಗಿ ಹತ್ರ ಜೋಕ್ಸ್ ಎಲ್ಲ ಮೇಡಮ್. ಸಾರಿ 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 ಹೇಳ್ರು ಮೇಡಮ್. ಮೇಡಮ್ ಆ ಕುಳ್ಳಗ್ ಆಡ್ತಿದ್ದಾನಲ್ಲ ಅವ್ನ್ ಗವಸ್ಕರ. ಇನ್ನು ಗವಾಸ್ಕರ್ ಕಾಲದಲ್ಲೇ ಇದೆಯಲ್ಲಮ್ಮ, ಸಚಿನ್ ತೆಂಡೂಲ್ಕರ್ ಅಮ್ಮ ಅವನು. ಈಗ ಹೊಡಿತ ನೋಡು, ಈಗ ಹೊಡಿತ ನೋಡು. ಯಾಕೆ ಇಷ್ಟೊಂದ್ ಕಿರ್ಚ್ಕೋತಿಯಾ? ಸುಮ್ನೆ ನೋಡ್ಬಾರ್ದಾ? ಅಮ್ಮ ಕ್ರಿಕೆಟ್ ನ ಗಲಾಟೆ ಮಾಡ್ಕೊಂಡು ನೋಡಿದ್ರೇನೆ ಕ್ರಿಕೆಟ್ ಮ್ಯಾಚ್ ಅನ್ನೋದು. ನಿನ್ನಾಗೆ ಮೂಗಿ ತರ ನೋಡ್ತಾರ? ನೋಡಿದ್ರೆ ನನ್ನ ಮೂಗಿ ಅಂತಿದ್ದಾಳೆ. ಬೇಜಾರಾಯ್ತಾ? ನೀನು ಒಂದ್ 90 ಹಾಕೋ, ನಾನು ಗಾವಸ್ಕರ್ ತರನೇ ಕಾಣಿಸ್ತೀನಿ. ಸುಮ್ನೆ ಮಕ್ಳು ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಒಳಗ್ ಬನ್ನಿ, ನೋಡ್ಕೋತೀನಿ ನಾನು ನಿಮ್ಗೆ. ಅಣ್ಣ ಸಚಿನ್ 99. ಅಣ್ಣ ಅಣ್ಣ ಬಾ. ಏನೇ? ಅಲ್ಲ ಅಣ್ಣ, ನಿನ್ ವಯಸ್ಸಿನ ಹುಡುಗರು ಕ್ರಿಕೆಟ್ ಅಂದ್ರೆ ಪ್ರಾಣ ಬಿಡ್ತಾರೆ. ನೀನ್ ನೋಡಿದ್ರೆ ಯಾವಾಗ್ಲೂ ಕಮ್ಯುನಿಸ್ಟ್ ಬುಕ್ ಇಟ್ಕೊಂಡು ಓದ್ತಾ ಇರ್ತೀಯ. ನಂಗೊಂದ್ ಡೌಟ್. ಏನದು? ನೀನೇನ್ ಕಮ್ಯುನಿಸ್ಟಾ? ನೀನ್ ಯಾವಾಗ್ಲೂ ಕ್ರಿಕೆಟ್ ಮ್ಯಾಚ್ ನೋಡ್ತಾನೆ ಇರ್ತೀಯ. ನೀನೇನು ಕ್ರಿಕೆಟ್ರಾ? ನೋಡಪ್ಪ, ಇದು ಬೇಕಾಗಿತ್ತಪ್ಪ. ಬೇಜಾರಾಯ್ತೇನೆ? ನೀನು ಒಂದ್ 90 ಹಾಕೋ. ಸುಮ್ಮನೆ ಇರಪ್ಪ. ಏ ಲಕ್ಕಿ, ಅವರವರಿಗೆ ಇಷ್ಟ ಆಗಿದ್ದನ್ನ ಅವರವ್ರು ನೋಡ್ತಾರೆ, ಓದ್ತಾರೆ, ವರ್ಣಿಸ್ತಾರೆ. ದಟ್ಸ್ ಆಲ್. ಅದರಿಂದ ಅವರು ಹೀಗೆ ಹಾಗೆ ಅಂತ ಬ್ರ್ಯಾಂಡ್ ಮಾಡಕ್ಕಾಗತ್ತಾ? ಈಗ ನಮ್ಮ ಅಪ್ಪ ನೋಡು, ಡೈಲಿ 90 ಹೊಡಿತಾರೆ. ಏನ್ ದೇವದಾಸ್ ಆಗ್ಬಿಡ್ತಾರ? ಬ್ರಿಲಿಯಂಟ್ ಕಣೋ ನೀನು. ನನಗೆ 90 ಇಲ್ವಾ? ಏ ಗಣೇಶ, ನಾಳೆ ನನ್ನ ಸ್ಕೂಟರ್ನ ಸರ್ವಿಸ್ಗೆ ಬಿಡ್ತೀಯಾ? ನಾಳೆ? ಅಪ್ಪ ನಾಳೆ ಆಗಲ್ಲಪ್ಪ. ಯಾಕೆ? ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಏನ್ ಸಾಹೇಬ್ರಾಗ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ? ಸಚಿನ್ ಔಟ್. ಔಟಾ? ಔಟು. ಸಚಿನ್ ಔಟ್ ಗೋವಿಂದ. ಕ್ರಿಕೆಟ್ ನೋಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ನನ್ ಮೂಡ್ ಎಲ್ಲ ಹಾಳು. ಅಪ್ಪ ನಂಗೂ 90 ಟ್ಯಾಕ್ಸ್ ಎಷ್ಟಾದ್ರೂ ಪರವಾಗಿಲ್ಲ, ವಿತ್ ಬಿಲ್ ತಗೋ. ಪ್ರತಿ ಸರಿ ಜ್ಞಾಪಿಸ್ಬೇಕಾ? ನನಗ್ ಗೊತ್ತಾಗಲ್ವಾ? ತಗೋತೀನಿ ಬಿಡು. ಸರ್, ನೀವು ಜನತಾ ದರ್ಶನದ ಗಣೇಶ್ ಅಲ್ವಾ? ಹೌದು ಸರ್. ನಿಮ್ಗೆ ಅಷ್ಟೊಂದು ಧೈರ್ಯ ಅದು ಹೇಗ್ ಬಂತು ಸರ್? ಧೈರ್ಯ ಅನ್ನೋದು ನನ್ನಲ್ಲಿ ಮಾತ್ರ ಅಲ್ಲ, ಹುಟ್ಟಿದ ಎಲ್ಲಾ ಮನುಷ್ಯನಲ್ಲೂ ಇರುತ್ತೆ. ಈ ಹುಟ್ಟುವಾಗ ಕಣ್ಣು, ಬಾಯಿ, ಕೈ, ಕಾಲ್ಗಳ ಜೊತೆ ಧೈರ್ಯನೂ ತರ್ತೀವಿ. ಆದ್ರೆ ಅದು ನಮ್ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಇದನ್ನೆಲ್ಲ ಹೇಗೆ ಉಪಯೋಗಿಸ್ತೀವೋ ಈ ಧೈರ್ಯನೂ ಹೊರಗೆ ತಂದು ಉಪಯೋಗಿಸ್ಬೇಕು. ಆಗ ಎಲ್ಲರೂ ಧೈರ್ಯವಂತರಾಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಜೆಷನ್ ಸರ್. ಬರ್ತೀನಿ. ಓಕೆ. ಹೋಗಿ. ಹಲೋ, ಪ್ಲೀಸ್ ರೋಡ್ ಕ್ರಾಸ್ ಮಾಡಿಸ್ತೀರಾ? ಹಲೋ. ಆಯ್ತು, ಇರಿ ಬನ್ನಿ. ಮೆತ್ತಗೆ ಬಂದಾಯ್ತು. ಹಲೋ. ಎಕ್ಸ್ಕ್ಯೂಸ್ ಮೀ, ನೀವತ್ತು ಈ ಬಸ್ನಲ್ಲಿ ಹಾವು ನೋಡ್ಬಿಟ್ಟು ಹೆದರಿ ನನ್ನ ಅಪ್ಕೊಂಡ ಮೂಕಿ ಹುಡುಗಿ ಅಲ್ವಾ?
ಹಲೋ ಏನ್ರಿ ಹೇಗಿದೆ ಮೈಗೆ? ಏನೇನೋ ಮಾತಾಡ್ತಾ ಇದ್ದೀರಾ? ನನಗೆ ಕಣ್ ಕಾಣಿಸಲ್ಲ ಅಷ್ಟೇ, ಮಾತೆಲ್ಲ ಚೆನ್ನಾಗೇ ಬರುತ್ತೆ. ಹುಡುಗಿ ಚೆನ್ನಾಗಿದ್ದಾಳೆ ಅಂದ್ರೆ ಸಾಕು, ಏನೇನೋ ನೆಪ ಹೇಳ್ಕೊಂಡು ಮಾತಾಡ್ಸಕ್ ಬಂದ್ಬಿಡ್ತೀರಾ. ಮೇಡಮ್ ಅದು ಆವತ್ತು ಏನ್ರಿ ಅದು ಅವತ್ತು ಅಂತ ರಾಗ ಎಳಿತೀರಾ? ಹೆಲ್ಪ್ ಮಾಡಾಯ್ತಲ್ಲ, ಸುಮ್ಮನ್ ಹೋಗಿ. ಜೊಲ್ಯಾಗ ಸುರಿಸ್ತೀರಾ? ನಿಮಗ್ ಬೇರೆ ಏನ್ ಕೆಲ್ಸ ಇಲ್ವಾ? ನಿಮ್ಮನ್ನ ಮೇಡಮ್ 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 ಏನೋ ರಾಂಗ್ ಐಡೆಂಟಿಫಿಕೇಶನ್ ಮಾಡ್ಕೋಬಿಟ್ಟೆ, ತಪ್ಪಾಯ್ತು, ಕ್ಷಮಿಸಿ. ನೀವು ಹೋಗಿ ಮೇಡಮ್. ಓಕೆ ಓಕೆ, ರೋಡ್ ಕ್ರಾಸ್ ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ ಕೈಲಿ ಆಗಲ್ಲಪ್ಪ. ನಿಮ್ಮಷ್ಟಕ್ಕೆ ನೀವು ಕಮಿಟ್ ಆದ್ರೆ ನಾನೇನ್ ಮಾಡೋದು? ನಿಮ್ಮನ್ನ ಯಾರು ಒಪ್ಕೊಂತ ಹೇಳಿದ್ದು? ದಯವಿಟ್ಟು ನನ್ಗೆ ತೊಂದರೆ ಕೊಡ್ಬೇಡಿ. ಭಾಷಾ, ಏ ಭಾಷಾ, ಏನಾಯ್ತು ಹೇಳೋ? ಏನಿಲ್ಲ ಕಣ, ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ. ಭಾಷಾ, ಸುಮ್ನೆ ಯಾಕೋ ಟೆನ್ಷನ್ ಮಾಡ್ಕೊಂಡು ಅವನ್ ಮೇಲೆ ರೇಗಾಡ್ತೀಯಾ? ಯಾರ್ದೋ ಫೋನು? ಏನೋ ಪ್ರಾಬ್ಲಮ್? ನನ್ನ ತಂಗಿ ಗಂಡ ದುಬೈಗೆ ಹೋಗೋದಿಕ್ಕೆ ನಮ್ ತಂದೆ ಏರ್ಪಾಟ್ ಮಾಡಿದ್ದಾರೆ. ಅದಕ್ಕೆ 30,000 ರುಪೀಸ್ ಬೇಕಂತೆ. ಅವ್ರ ಹತ್ರ ದುಡ್ಡಿಲ್ಲ. ತಕ್ಷಣ 20,000 ರೂಪಾಯಿ ಕಳ್ಸುಂತಿದ್ದಾರೆ. ನಾನು ಎಲ್ಲಿಗೆ ಹೋಗ್ಲೋ? ಗೂಡ್ಸ್ ಗಾಡಿ ತರ 14 ಜನ ಮಕ್ಕಳನ್ನ ಹೆತ್ತು ಅದರಲ್ಲಿ 3 ಮಕ್ಕಳು ಮಾತ್ರ ಮದುವೆ ಮಾಡಿದ್ದಾರೆ. ಇನ್ನು 11 ಜನಕ್ಕೆ ದಡ ಸೇರಿಸಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇದೇ ತರ ನಮ್ಮಪ್ಪ ಟಾರ್ಚರ್ ಕೊಡ್ತೇನೆ ಇದ್ರೆ ಒಂದಲ್ಲ ಒಂದಿನ ನಾನು ಇದೇ ರೂಮಲ್ಲಿ ನೇಣು ಹಾಕೊಂಡು ಖಂಡಿತ ಸಾಯ್ತೀನಿ. ಸೂಸೈಡ್ ಮಾಡ್ಕೊಳ್ಳಕ್ಕೆ ಗವರ್ಮೆಂಟ್ ಎಷ್ಟೋ ಒಳ್ಳೆ ದಾರಿಗಳನ್ನ ತೋರಿಸಿರ್ಬೇಕಾದ್ರೆ ನೀನ್ ಯಾಕೋ ಈ ರೂಮಲ್ಲಿ ಸೂಸೈಡ್ ಮಾಡ್ಕೋಬೇಕು? ಓ ಆಹಾ, ದೆವ್ವಾಗಿ ಬಂದು ನಮ್ಮನ್ನೆಲ್ಲ ಟಾರ್ಚರ್ ಮಾಡ್ಬೇಕು ಅಂತಾನ? ಏನ್ ಹಂಗ್ ನೋಡ್ತೀಯಾ? ಅವ್ನ್ ಹೇಳ್ತಾರ ಸರಿ ಕಣ. ನೀನ್ ಸಾಯ್ಬೇಕಾ? ಒಂದ್ ಕೆಲ್ಸ ಮಾಡು, ನೀನ್ ಶಿವ ಅಂತ ರೋಡ್ ನಲ್ಲಿ ನಡ್ಕೊಂಡೋಯ್ತಾ ಇರೋ, BTS ಬಸ್ ನವನು ಶಂಭೋ ಅಂತ ಎಕ್ಸ್ಕೊಂಡು ಹೋಗ್ಬಿಡ್ತಾನೆ, ಮೇಲೋಗ್ಬಿಡ್ತೀಯಾ? ಭಾಷಾ, ಒಂದ್ ಕೆಲ್ಸ ಮಾಡೋ, AB ಅವ್ರು ಇದಾರಲ್ಲ, ಈ ವೈರ್ನ ಸ್ಕಿನ್ ತೆಗೆದ್ಬಿಟ್ಟು ಒಳಗಡೆ ಇರೋ ಕಾಪರ್ ವೈರ್ನ ಅಲ್ಲೆಲ್ಲ ಹಾಗೆ ಬಿಟ್ಟೋಗಿರ್ತಾರೆ, ಅದನ್ನ ಹೋಗಿ ಮುಟ್ಬಿಡು, ಸತ್ತೋಗ್ಬಿಡ್ತೀಯಾ? BWSSB ಅವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ ನವರು ಪೈಪ್ ಹಾಕ್ತಿವಿ, ಕೇಬಲ್ ಹಾಕ್ತಿವಿ ಅಂತ ಯಾವುದೇ ಎಚ್ಚರಿಕೆ ಬೋರ್ಡ್ ಇಲ್ದೆ ಊರೆಲ್ಲ ಬಾವಿ ತರ ಹಳ್ಳ ತೋಡಿರ್ತಾರೆ, ಅದ್ರಲ್ಲಿ ಹೋಗಿ ಬೀಳು. ರೈಟ್ ಹೇಳ್ತೀಯಾ? ಸತ್ತೋಗ್ತಾನಂತೆ. ಸತ್ತೋಗೋ ಮುಖ ನೋಡು. ಭಾಷಾ ತಗೋ, ಇದರಲ್ಲಿ 10,000 ಇದೆ. ಮೊದಲು ಇದನ್ನ ಕಳ್ಸು, ಮಿಕ್ಕಿದ ಆಮೇಲೆ ನೋಡೋಣ. ತಗೊಳ್ಳೋ ತಗೊಳ್ಳೋ ತಗೋ ಭಾಷಾ, ತಗೊಳ್ಳೋ ಭಾಷಾ. ಗಣೇಶ್, ಅಣ್ಣ ಬಾ ಅಣ್ಣ ಹೋಗೋಣ. ನನ್ನ ದರ್ಶನ ಬೆಳಗ್ಗೆ ಆಯ್ತು, ನೀನ್ ಹೋಗಿ. ಭಾಷಣ ನೀವಾದ್ರೂ ಬನ್ನಿ. ನಾನ್ ರೆಡಿ. ಬಾ. ಅದೇ ಫಿಗರ್, ಫ್ರೇಮ್ ಫಿಕ್ಸ್ಡ್. ಎಕ್ಸ್ಕ್ಯೂಸ್ ಮೀ. ಓ, ಕಣ್ ಕಾಣಲ್ವಲ್ಲ? ಹಲೋ, ನಾ ಯಾರು ಅಂತ ಗೊತ್ತಾಯ್ತಾ? ಗಣೇಶ್. ಯಾಕ್ರಿ ಅಡ್ಡ ನಿಂತಿದ್ದೀರಾ? ದಾರಿ ಬಿಡ್ರಿ. ಅಡ್ಡ ನಿಂತಿದ್ದೀನಾ ಅಂದ್ರೆ ನಿಮಗೆ ಕಣ್ ಕಾಣುತ್ತಾ? ಏನ್ರಿ ನೀವ್ ದೇವಸ್ಥಾನಕ್ ಬರೋದು ದೇವ್ರ ದರ್ಶನಕ್ಕೋ ಇಲ್ಲ ಹುಡುಗಿಯರನ್ನ ರೇಗ್ಸಕ್ಕೋ? ದಾರಿ ಬಿಡ್ರಿ. ಆವತ್ತು ಬಸ್ನಲ್ಲಿ ಹಾವನ್ ನೋಡ್ಬಿಟ್ಟು ನೀವು ಹೆದರ್ಕೊಂಡು ಮೂಕಿ ತರ ಕಿರುಚ್ಕೊಂಡು ನನ್ನನ್ನ ತಪ್ಕೊಂಡ್ರಲ್ಲ. ಅಯ್ಯೋ, ನನ್ನ ನೀವ್ ತಪ್ಕೋತೀರಾ? ಏನ್ರಿ ಏನ್ರಿ? ಅಯ್ಯೋ, ಯಾರಿಗೆ ಹೇಳಿ? ಗಣೇಶ, ನಾನೇ. ಅಯ್ಯೋ ದೇವ್ರೇ, ಗಣೇಶ ಇದನ್ನೆಲ್ಲ ನೋಡ್ಕೊಂಡ್ ಕಲ್ಲ ಕೂತಿದ್ಯಾ? ಈ ಕಿವುಡಿಗ್ ಸಹಾಯ ಮಾಡ್ಬಾರ್ದ ದೇವ್ರೇ? ಅಯ್ಯೋ, ಏನು ಕಿವುಡಿನ? ಮೊನ್ನೆ ಮೂಕಿ, ನಿನ್ನೆ ಕುರುಡಿ, ಇವತ್ತು ಹಲೋ ಹಲೋ, ನಾನು ಗಣೇಶ. ಕೈಲಾಶ ಮಹೇಶ್ ಅನ್ಕೊಂಡೆ. ಇಲ್ಲ ರೀ, ಮಾತ್ ಕೇಳಿ. ಏನು ಮುತ್ ಕೊಡ್ತೀರಾ? ಗಣೇಶ, ನಿಮಗೆ ಬೇರೆ ಯಾರಾದ್ರೂ ಅಕ್ಕ ತಂಗಿ ಇದಾರಾ? ಪಾರ್ಕ್ ಕರೀತೀರಾ? ನಿಮಗೆ ಬೇರೆ ಯಾರಾದ್ರೂ ಅಕ್ಕ ತಂಗಿ ಇದಾರಾ? ಏನು ಹೋಟೆಲ್? ಅಯ್ಯೋ ಗಣೇಶ, ಸಹವಾಸ ಸಾಕ್ತಾಯಿ ಹೋಗ್ತಾಯಿ, ಮೊದಲಿನಿಂದ ಹೊರಟೋದು ತಾಯಿ. ಏನಪ್ಪ ಗಣೇಶ, ಈ ಹುಡುಗಿಗೆ ಪಂಚೇಂದ್ರಿಯಗಳಲ್ಲಿ ಒಂದೊಂದ್ಸಲ ಒಂದು ಇಂದ್ರಿಯ ಕಟ್ಟಾಗ್ತಾ ಇದೆಯಲ್ಲ, ಇವಳೇನಾ ಇಲ್ಲ ತ್ರಿಬಲ್ ಆಕ್ಷನ್? ನಮಗೆ ಯಾಕೆ? ಅದಕ್ಕೆ ದೊಡ್ಡವರು ಹೇಳಿರೋದು,
ಕಾಡೋ ದುಡ್ಡಿನ ಹಿಂದೆ, ಓಡೋ ಬಸ್ಸಿನ ಹಿಂದೆ, ಸೈಟ್ ಹೊಡೆಯೋ ಹುಡುಗಿರ ಹಿಂದೆ ಹೋಗ್ಬಾರ್ದು ಅಂತ. ತಪ್ಪಾಯ್ತಪ್ಪ. ಹೆಸರು ಲಕ್ಷ್ಮಿ. ಲಕ್ಷ್ಮೀ ನಾಮಧೇಶ್ಯ. ಭಾಷಾ ಭಾಷಾ ನಾಮಧೇಶ್ಯ. ಪುಷ್ಪಾಚನ ಪೂಜಾಂ ಕ್ರಿಶ್ಯೆ. ವಕ್ರತುಂಡ ಮಹಾಕಾಯ. ಲವ್ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಇವನೇ ಬೇಕಿತ್ತ? ಕೇಳಿದ್ರೆ ನಾವೇ ಯಾರಾದ್ರೂ ಲವ್ ಮಾಡ್ತಾ ಇದ್ವಿ? ಏಯ್, ಹಲ್ಲಿಡ್ ಮಾತಾಡು. ಇವಳು ನನ್ ತಂಗಿ ಗೊತ್ತಾ? ಅದೆಂಗಣ? ನೀನು ಮುಸ್ಲಿಂ, ಅವಳು ಹಿಂದೂ, ತಂಗಿ ಹೆಂಗಾಗ್ತಾಳೆ? ಇಂಡಿಯಾ ಇಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಓದಿಲ್ವಾ? ಹಲೋ ಮಿಸ್ಟರ್, ಇರೋ ಬರೋರ್ನೆಲ್ಲ ಸಿಸ್ಟರ್ಸ್ ಅಂತ ಇದ್ರೆ ಸಂಸಾರ ಮಾಡೋದ್ ಹೆಂಗೆ? ಸಂತಾನ ಬೆಳೆಸೋದ್ ಹೆಂಗೆ? ನಿಮ್ಮ ಅಕ್ಕ ತಂಗಿಯರ್ನ ಇದೇ ರೀತಿ ಕೇಳ್ತೀಯಾ? ನಾನ್ ಕೇಳ್ತಾ ಇರ್ಲಿಲ್ಲ, ನನಗ್ ತಂಗಿರಿಲ್ವಲ್ಲ, ಅದಕ್ಕೆ ನಿನ್ ತಂಗಿನ ದಾರಿ ಏರ್ಕೊಡು ಅಂತ ಕೇಳ್ತಾ ಇದ್ದೀನಿ. ನೋಡು, ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಹೋಗ್ಲಿ ಅಂತ ನಿನಗೂ ನಿಮ್ಮವ್ರಿಗೆಲ್ಲ ಜಾಗ ಕೊಟ್ರೆ ನಮಗೆ ಬೋಧನೆ ಮಾಡ್ತೀಯಾ? ಹಲೋ, ಒಳ್ಳೇದನ್ನ ಹೇಳೋಕೆ ಇಂಥ ಜಾಗನೇ ಬೇಕು ಅಂತಿಲ್ಲ. ಅದ್ ಸರಿ, ಇವನ್ಗೂ ನಮ್ ದೇವಸ್ಥಾನಕ್ಕೆ ಏನ್ ಸಂಬಂಧ? ಇವನಾಕ್ ಒಳಗ್ ಬಂದ? ಏನ್ ಬಾಂಬ್ ಬಿಡಕ? ಏಯ್, ಏನ್ ಮಾತಾಡ್ತಾ ಇದೀಯಾ? ಈ ಭಾಷಾ ಯಾರು ಗೊತ್ತಾ? ನನ್ ಪ್ರಾಣ ಸ್ನೇಹಿತ. ಆದ್ರೇನು, ಇವ್ರಿಗೆ ಗೊತ್ತಿರೋದು ಒಂದೇ, ದೇವಸ್ಥಾನಕ್ಕೂ ಪಾರ್ಲಿಮೆಂಟ್ಗೂ ಬಾಂಬ್ ಬಿಡೋದು. ಬೇಡದೆ ಇರೋ ವಿಷಯನ ಮಾತಾಡ್ತಾ ಇದೀಯಾ? ನನ್ ಮಾತ್ ಕೇಳಿ, ನಾವು ದೇವಸ್ಥಾನದಲ್ಲಿದ್ದೀವಿ, ಇದೆಲ್ಲ ಚೆನ್ನಾಗಿರಲ್ಲ ನೋಡಿ. ನಾವೆಲ್ಲ ಬ್ರದರ್ಸ್, ವಿ ಆರ್ ಲೈಕ್ ಫ್ರೆಂಡ್ಸ್. ನೋಡಿ, ಬೇಡಣ, ಆರ್ಗ್ಯುಮೆಂಟ್ಸ್ ಬೇಡಣ, ಡೈರೆಕ್ಟ್ ಫೈಟ್. ನಾನು ಲೈವ್ ಆಗಿ ನೋಡ್ದಂಗ ಆಗತ್ತಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಓಕೆ ನೋಡಿ, ನನ್ ತಂಗಿ ಆಸೆ ಪೂರೈಸಬೇಕು ಅಂತ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಬಟ್ ಫೈಟ್ಗಿಂತ ಪವಿತ್ರವಾದ ಜಾಗ ಬೇಡ. ಫೈಟ್ ಫಿಕ್ಸ್ಡ್, ಲೊಕೇಶನ್ ಚೇಂಜ್. ಹುಕ್ ಶಾಟ್ ಹೊಡಿಯೋಣ, ಹುಕ್ ಶಾಟ್. ಹಂಗಂದ್ರೆ ಏನು? ಅದನ್ನ ನಮ್ಮ ಅಣ್ಣ ತೋರಿಸ್ತಾನೆ. ಓಕೆ, ಬೇಡ. ಯಾಕಮ್ಮ? ಅಯ್ಯೋ, ನಂಗೆ ಸಿಕ್ಸರ್ ಬೇಕಿತ್ತಣ್ಣ.
ಹೋಗಿ ಹೇಳಮ್ಮ. ಅಣ್ಣ ಒಂದೇ ಒಂದ್ ಸಿಕ್ಸರ್ ಅಣ್ಣ, ಲಾಸ್ಟ್ ಶಾಟ್ ಅಣ್ಣ, ಪ್ಲೀಸ್ ಅಣ್ಣ, ಗಣೇಶ್ ಪ್ಲೀಸ್. ತಂಗಿ ಆಸೆ ಪಡ್ತಾ ಇದ್ದಾಳೆ, ಒಂದೇ ಒಂದು ಸಿಕ್ಸರ್ ಹೊಡಿ. ಹೌದಣ್ಣ. ಸಿಕ್ಸರ ಅದ್ಯಾವ ಶಾಟ್ ಗುರು? ಸಿಕ್ಸರ್ ಬೇಡ ಗುರು, ಒಂದೇ ಒಂದು ಸಿಂಗಲ್. ಸಿಂಗಲ್ ಇದೇ ಕಡೆ ನೀವು ನಿಮ್ಮನ್ನ ತಿದ್ಕೊಳ್ದೇ ಇದ್ರೆ ಇವತ್ತು ನಿಮ್ಮ ಮೇಲೆ ಎತ್ತಿದ ಈ ಕೈ ಮಚ್ಚಾಗಿ ನಿಮ್ಮನ್ನ ಕೊಚ್ಚಾಕುತ್ತೆ. ಹುಷಾರ್. ನಮಸ್ಕಾರ. ರಾತ್ರಿ ಹಗಲು ನೋಡ್ದೆ, ಮಳೆ ಬಿಸಿಲು ಅಂತ ಎಣಿಸ್ದೆ ಕ್ಷಣ ಬಿಡದೆ ಶ್ರಮಿಸೋ ಶ್ರಮಜೀವಿ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಯವರು. ತಮ್ಮ ಅಮೂಲ್ಯವಾದ ಸಮಯವನ್ನ ಉಪಯೋಗಿಸಿಕೊಂಡು ನಮ್ಮ ಮುಂದೆ ನಮಗಾಗಿ ಬಂದಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡೋದಕ್ಕೆ ಅವ್ರಿಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸಮಸ್ತ ಕೋಟಿ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ನಿಮ್ಮನ್ನೆಲ್ಲ ಸ್ಪಂದಿಸಬೇಕು, ಕಷ್ಟ ಸುಖ ಹಂಚ್ಕೋಬೇಕು, ನಿಮ್ಮ ಸಮಸ್ಯೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತ ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಈಗ ಅವಕಾಶ ಸಿಕ್ಕಿದ್ದು ನನಗೆ ಸಂತೋಷ ಆಗ್ತಾ ಇದೆ. ನಾವು ನಿಮ್ಮ ಪ್ರಶ್ನೆಗಳನ್ನ ನಿರ್ಭಯವಾಗಿ ಕೇಳಬಹುದು. ಮೇಡಮ್, ಅನೌನ್ಸ್ ಆಗಿರೋ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದ್ರ ಬಗ್ಗೆ ಎಲ್ರಿಗೂ ಸಂತೋಷನೇ. ಮುಖ್ಯವಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಸಂತೋಷ ಆಗಿದೆ. ಅದಲ್ಲ ಮೇಡಮ್. ನೆಕ್ಸ್ಟ್ ಮೇಡಮ್, ಸಿಇಟಿ ಎಕ್ಸಾಮ್ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ನಮ್ಮ ಮಂತ್ರಿವರ್ಗದ ಉಪ ಕಮಿಟಿ ಇನ್ನೊಂದು ಸಲ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ಸದ್ಯದಲ್ಲೇ ಇದಕ್ಕೊಂದು ನಿರ್ಧಾರ ಮಾಡ್ತೀವಿ. ಮೇಡಮ್, ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀನಿ ಅಂದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಗುಡ್ ಕ್ವಶನ್. ಈಗ ತಾನೇ ಫೌಂಡೇಶನ್ ಹಾಕ್ತಾ ಇದೀವಿ. ಅದರಲ್ಲಿ ಕೆಲವು ಮಾಡರ್ನೈಸೇಷನ್ಸ್, ಅದೇ ಹೊಸ ಹೊಸ ರೋಡ್ಗಳು, ಫ್ಲೈಓವರ್ಸ್, ದೊಡ್ಡ ದೊಡ್ಡ ಕಟ್ಟಡಗಳು, ಲೇಟೆಸ್ಟ್ ಪಾರ್ಕ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್, ವಿಶ್ವ ಬ್ಯಾಂಕ್ನಿಂದ ಸಾಲಗಳು, ಇನ್ನೊಂದು ಮುಖ್ಯವಾದ ವಿಷಯ. ಇಲ್ಲಿ ಈಗ ತಾನೇ ಯಾರೋ ಬಜೆಟ್ ನೀವಾ? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈಗ ಬ್ಯಾಂಗ್ಳೂರ್ನಲ್ಲಿರೋ ಹೆವಿ ಟ್ರಾಫಿಕ್ ಬಗ್ಗೆ ನಿಮಗೆಲ್ಲ ಗೊತ್ತಲ್ವಾ? ಸಿಟಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಮೆಟ್ರೋ ರೈಲ್ಗೋಸ್ಕರ 74 ಕೋಟಿ ಈ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೀವಿ. ನಾನು ನಮ್ಮ ಪ್ರಜೆಗಳಿಗೆ ಹೇಳೋಕೆ ಬಯಸೋದು ಒಂದೇ. ಐ ಆಮ್ ವೆರಿ ಕ್ಲಿಯರ್. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇ. ರೋಮ್ ಮಹಾನಗರ ಒಂದು ದಿನದಲ್ಲಿ ಕಟ್ಟಲಿಲ್ಲ. ಇನ್ನು 20 ವರ್ಷ ನೀವೆಲ್ಲರೂ ಸೇರಿ ಹೀಗೆ ನಮ್ಮನ್ನ ಗೆಲ್ಲಿಸ್ತಾ ಇದ್ರೆ ಈ ನಿರ್ಜೀವ ಕರ್ನಾಟಕನ ನವ ಕರ್ನಾಟಕವನ್ನಾಗಿ ಮಾರ್ಪಡಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಮೇಡಮ್. ಪ್ಲೀಸ್ ಕೂತ್ಕೊಳ್ಳಿ. ಏನ್ ಕೇಳ್ತೀರಾ? ಅದೇ ಪ್ರಶ್ನೆಗಳು, ಅವೇ ಉತ್ತರಗಳು. ಮೇಡಮ್, ಈಗ ನೀವೇನ್ ಹೇಳಿದ್ರಿ? 20 ವರ್ಷದಲ್ಲಿ ಈ ನಿರ್ಜೀವ ಕರ್ನಾಟಕನ ನವ ಕರ್ನಾಟಕವನ್ನಾಗಿ ಮಾರ್ಪಡಿಸ್ತೀರಾ? ಅದು ನಿಮ್ಮನ್ನೇ ಗೆಲ್ಸಿದ್ರೆ ಸಭಾಷ್. 20 ವರ್ಷಗಳ ನಂತರ ಫಲಿತಾಂಶ ಬರುತ್ತೆ ಅನ್ನೋ ಆತ್ಮಸಂತೃಪ್ತಿಗಿಂತ ಇವತ್ತು ಅನ್ನದಾತರ ಆತ್ಮಹತ್ಯೆಗಳ ಬಗ್ಗೆ ಯೋಚನೆ ಮಾಡಿ. ಈ ದೇಶಕ್ಕೆ ಬೆನ್ನೆಲುಬು ರೈತ ಅನ್ನೋದು ನಿಮಗೆಲ್ಲ ಮರ್ತು ಹೋಗಿದ್ಯಾ? ರೈತ ನಗಬೇಕು ಮೇಡಮ್. ರೈತ ನಕ್ರೆ ಪೈರ್ ನಗುತ್ತೆ, ಪೈರ್ ನಕ್ರೆ ಭೂಮಿ ನಗುತ್ತೆ, ಭೂಮಿ ನಕ್ರೆ ಪ್ರಕೃತಿ ನಗುತ್ತೆ, ಪ್ರಕೃತಿ ನಕ್ರೆ ಸರ್ವ ಜಗತ್ತೇ ನಗುತ್ತೆ. ಆಗ ಇದಕ್ ಮುಂಚೆ ನೀವು ಹೇಳಿದ್ರಲ್ಲ, ಈ ಸಾಮಾನ್ಯ ಜನರಿಗಷ್ಟೇ ಅಲ್ಲ, ವಿಶ್ವದ ಮಾನವರೆಲ್ಲರಿಗೂ ಆನಂದವಾಗುತ್ತೆ. ನೋಡಿ ಪ್ಲೀಸ್. ನೋನು ಮಾತಾಡ್ಲಿ. ಓಕೆ, ನೀವು ಮಾತಾಡಿ. ಬಡ್ಜೆಟ್. ನಿಮ್ ಬಡ್ಜೆಟ್ ಬಗ್ಗೆ ಸಂತೋಷ ಅಂದ್ರಿ, ಸಂತೋಷನೇ. ಆದ್ರೆ ಬಡ ಜನರಿಗೆ, ರೈತರಿಗೆ, ವಿಜ್ಞಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ನಿಮ್ ಬಡ್ಜೆಟ್ ಅಲ್ಲಿ ಏನ್ ನಿಧಿನ ಒದಗಿಸಿದ್ದೀರಾ? ಅಭಿವೃದ್ಧಿ ಅಭಿವೃದ್ಧಿ ಅಂತ ಇದ್ದೀರಲ್ಲ, ದಾರಿದ್ರ್ಯ ರೇಖೆ ಕೆಳಗಿರುವ ಬಡ ಜನರಿಗೆ ನಿಮ್ ಬಡ್ಜೆಟ್ ನಲ್ಲಿ ಅವರ ಅಭಿವೃದ್ಧಿಗೆ ಅಂತ ಏನ್ ಮಾಡಿದ್ದೀರಾ? ಮೆಟ್ರೋ ರೈಲ್ಗೆ 74 ಕೋಟಿ ಅಂದ್ರೆ ಪಾಪ ಬಡ ಜನರ ಹೊಟ್ಟೆಯಲ್ಲಿ ಹಸಿವನ್ನು ರೈಲ್ ಓಡ್ತಾ ಇದೆ ಮೇಡಮ್. ಆ ರೈಲಿನ ಬಗ್ಗೆ ಆಲೋಚನೆ ಮಾಡಿ. ಕನ್ನಡ ಬಡ ವಿದ್ಯಾರ್ಥಿಗಳ ಭವಿಷ್ಯನ ದೃಷ್ಟಿಯಲ್ಲಿಟ್ಟು ಆದಷ್ಟು ಬೇಗ ನಿಮ್ ಸರ್ಕಾರ ಸರಿಯಾದ ನಿರ್ಧಾರ ತಗೋಬೇಕು. ಇಲ್ಲ ಅಂದ್ರೆ ಪೆನ್ ಹಿಡ್ಕೊಳ್ಳೋ ವಿದ್ಯಾರ್ಥಿಗಳು ಗನ್ ಹಿಡ್ಕೋತಾರೆ. ಮಾಡರ್ನೈಸೇಷನ್, ಅಭಿವೃದ್ಧಿ ಹೆಸರಲ್ಲಿ ಫ್ಲೈಓವರ್ಸ್ ಕಟ್ಟಿದೀವಿ ಅಂತಿದ್ದೀರಾ. ನಿರುದ್ಯೋಗ ಓವರ್ ಆಗದೆ ನೋಡ್ಕೊಳ್ಳಿ. ಬಿಕಾಸ್ ಸ್ಟೂಡೆಂಟ್ಸ್ ಆರ್ ದಿ ಪಿಲ್ಲರ್ಸ್ ಆಫ್ ದಿ ಸೊಸೈಟಿ.
ಹೊಸ ಹೊಸ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬಂತು ಅಂತ ಹೇಳ್ತಿದ್ದೀರಾ. ಆಕಾಶದಲ್ಲಿ ಗಾಳಿ ಮಂಟಪ ನಮಗೆ ಬೇಡ ಮೇಡಮ್. ನಾನೇನು ಆಧುನಿಕತೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ. ನೀವು ನಮ್ಮ ನಾಗರಿಕತೆನ ಮರಿಬೇಡಿ. ವಿಶ್ವ ಬ್ಯಾಂಕ್ನಿಂದ ಸಾಲ ತಗೊಂಡಿದೀವಿ ಅಂತ ಕುಣಿದಾಡಬೇಡಿ. ನಮ್ಮ ನಾಡಿನ ಬರಗಾಲ ನೋಡಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ದಾಸೋಹ ಅನ್ನೋಕ್ ಮುಂಚೆ ನಮ್ಮ ಕಂಠದಲ್ಲಿರೋ ದಾಹದ ಬಗ್ಗೆ ಆಲೋಚನೆ ಮಾಡಿ. ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತ ನಿಮ್ಮ ಅಭಿವೃದ್ಧಿ ಕಲೆಕ್ಷನ್ಗಾಗಿ ಎಲೆಕ್ಷನ್ಗಾಗಿ ಮಾತ್ರವೇ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಜನಗಳ ಸೆಲೆಕ್ಷನ್ ಬದಲಾಗುತ್ತೆ. ನೀವು ಇತಿಹಾಸದಲ್ಲಿ ಸೇರ್ತೀರಾ, ಆದ್ರೆ ಇತಿಹಾಸಕಾರರಾಗಲ್ಲ. ಹುಷಾರ್. ವೆರಿ ಗುಡ್ ಸರ್, ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಗಣೇಶ್. ಗಣೇಶ್ಗೆ